ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಇಲ್ಲಿ 2 ಕ್ಯಾಂಡಲ್ಸ್ ಇದೆ. ಇದು ಪೈಲ್ ನಂಬರ್ 1 ಆ್ಯಂಡ್ ಇದು ಪೈಲ್ ನಂಬರ್ 2. ಎಸ್, ನಿಮಗೆ ಯಾವ ಬಣ್ಣ ಅಟ್ರಾಕ್ಟ್ ಆಗ್ತದೆ? ಪರ್ಪಲ್ ಆ್ಯಂಡ್ ಬ್ಲ್ಯಾಕ್ ಕಲರ್. ಎಸ್, ನಿಮ್ಮ ಇಷ್ಟವಾಗಿರೋ ಕಲರ್ನ ಚಾಯ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮೆಡಿಟೇಟ್ ಮಾಡಿ, 1 ನಿಮಿಷ ಪಾಸ್ ಮಾಡಿ, ನಿಮ್ಗೆ ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಪೈಲ್ ನಂಬರ್ 1 ಪರ್ಪಲ್ ಕಲರ್ ಕ್ಯಾಂಡಲ್ ಯಾರು ಚಾಯ್ಸ್ ಮಾಡಿದ್ದೀರಾ? ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ವಿಶೇಷವಾದಂತಹ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ, ಹಾಗೂ ಗುರು ರಾಘವೇಂದ್ರರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಗುರುಗಳ ಆಶೀರ್ವಾದ ನಿಮಗೆ ಸಿಗ್ತಿದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಏನು ಸ್ವಲ್ಪ ನಿಮಗೆ ಗೊಂದಲ ಇದೆ, ಹಾಗೂ ಅದು ತುಂಬಾ ಕಷ್ಟ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಿದೆ. ರಾಯರ ಆಶೀರ್ವಾದ ನಿಮಗೆ ಸಿಗ್ತಿದೆ. ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಾಗಿ ರಾಯರ ಒಂದು ಆಶೀರ್ವಾದ ಇದೆ. ಪೈಲ್ ನಂಬರ್ 1. ಹಾಗೂ ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಖಂಡಿತ ಬೇಗ ಕ್ವಿಕ್ ಆಗಿ ಮಾಡ್ತಿದ್ದೀರಾ. ಅದು ಸ್ವಲ್ಪ ನಿಮ್ಗೆ ರಿಸ್ಕ್ ಆಗ್ತಿರಬಹುದು, ಹಾಗೂ ನಿಮಗೆ ತುಂಬಾ ಸ್ಟ್ರೆಸ್ ಆಗ್ತಿರಬಹುದು, ಮನಸ್ಸಿಗೆ ಸ್ವಲ್ಪ ಕಸಿ ಬಿಸಿ ಅನ್ನಿಸ್ತಿರಬಹುದು. ಬಟ್ ಆ ಕೆಲಸನ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 1. ಲೆಟ್ಸ್ ಸಿ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ನಿಮ್ಗೆ ಸಿಗ್ತಿದೆ ನೋಡೋಣ. ಎಸ್, ವಿಷ್ಣು ಸ್ವರೂಪವಾಗಿರುವಂತಹ ವಿಷ್ಣು ದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹಾಗೂ ಹೆಚ್ಚು ಮೀನನ್ನ ನೀವು ಈ ಒಂದು ವೀಕಲ್ಲಿ ವಾಚ್ ಮಾಡ್ತಿದ್ದೀರಾ. ನಿಮ್ಮ ಮನೆಗೆ ಮೀನನ್ನ ತಂದು ಕೂಡ ಸಾಕ್ತಿದ್ದೀರಾ. ಹಾಗೂ ನೀವು ಸಾಕಿರುವಂತಹ ಪ್ರಾಣಿಗಳಿಗೆ ಹೆಚ್ಚಿನ ಒಂದು ನಿಮ್ಗಾಗ್ತಿರುವಂತಹ ಏನು ನೆಗೆಟಿವಿಟಿ, ಆ ನೆಗೆಟಿವಿಟಿನ ಕ್ಲೆನ್ಸ್ ಆಗ್ತಿದೆ. ಹಾಗೂ ಇಲ್ಲಿ ಮೇಲ್ ಪರ್ಸನ್ ಸ್ವಲ್ಪ ನಿಮ್ಮ ಲೈಫಲ್ಲಿ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಆ ಮೇಲ್ ಪರ್ಸನ್ಸ್ ಇಂದ ನಿಮಗೆ ಏನು ಸಮಸ್ಯೆಗಳಾಗ್ತಿದೆ, ನೆಗೆಟಿವಿಟಿ ಆಗಿದೆ, ಆ ವ್ಯಕ್ತಿಗಳಿಂದ ನಿಮ್ಮನ್ನ ವಿಷ್ಣು ದೇವರು ಈಚೆ ಕಟ್ಕೊಂಡು ಬರ್ತಿದ್ದಾರೆ. ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ಪ್ರೊಟೆಕ್ಷನ್ ಈ ಒಂದು ವೀಕಲ್ಲಿ ಇದೆ. ಹಾಗೂ ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಪ್ರೀತಿಗೆ ಜೀವನದಲ್ಲಿ ಸಂಬಂಧಪಟ್ಟಾಗೆ, ನಿಮ್ಮ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ನೀವು ಡಿಸ್ಟರ್ಬ್ ಆಗಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನೀವೊಂದು ಸ್ಟ್ರಾಂಗ್ ಡಿಸಿಷನ್ಸ್ ತಗೋತಿದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಮ ಪ್ರೀತಿನ ಯಾರು ಒಪ್ಪಿಲ್ಲ, ಆ ವ್ಯಕ್ತಿಗಳು ನಿಮ್ಮನ್ನ ಒಪ್ತಿದ್ದಾರೆ ಹಾಗೂ ನಿಮ್ಮನ್ನ ಒಂದು ಮಾಡ್ತಿದ್ದಾರೆ. ನೀವೇನು ಸಪ್ರೇಷನ್ ಅಲ್ಲಿದ್ದೀರಾ, ನಿಮ್ಮ ಕುಟುಂಬ ಒಪ್ಪಿಲ್ಲ ಅಂತ ನೀವು ಡಿಸಪಾಯಿಂಟ್ ಆಗಿದ್ದೀರಾ. ಈ ಒಂದು ವೀಕಲ್ಲಿ ಎಂಗೇಜ್ಮೆಂಟ್ ಕೂಡ ನೀವು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಕೂಡ ನಡೀತಿದೆ. ಹೆಚ್ಚಾಗಿ ನಿಮ್ಗೆ ಒಂದು ಡೈಮಂಡ್ ರಿಂಗ್ ಕೂಡ ಆಗಿರಬಹುದು, ಅಥವಾ ಚಿನ್ನದ ಒಂದು ರಿಂಗ್ ಆಗಿರಬಹುದು. ಅದು ನಿಮ್ಗೆ ಗಿಫ್ಟ್ ಆಗಿ ಕೂಡ ಸಿಗ್ತಿದೆ. ಹಾಗೂ ನೀವು ರಾಶಿ ಕಲ್ಲಿನ ಒಂದು ರಿಂಗ್ ನ ಕೂಡ ಧಾರಣೆ ಮಾಡ್ತಿರಬಹುದು. ಅದರಿಂದ ಕೂಡ ನಿಮ್ಗೆ ಪಾಸಿಟಿವ್ ವೈಬ್ಸ್ ನಿಮ್ಗೆ ಸಿಗ್ತಿದೆ. ಫಾರ್ ಪೈಲ್ ನಂಬರ್ 1. ಎಸ್, ಒಂದು ರೈಟ್ ಪಾತ್ ಅಲ್ಲಿ ನಡೀತಿದ್ದೀರಾ. ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಅಬ್ಸ್ಟಿಕಲ್ಸ್ ನೋಡಿದ್ದೀರಾ ಈ ಹಿಂದೆ. ಈ ಬ್ಯಾಕ್ ಓವರ್ ವೀಕ್ಸ್ ಅಲ್ಲಿ ನೀವೇನ್ ತಿಳ್ಕೊಂಡಿದ್ದೀರಾ, ಆ ಒಂದು ಮಿಸ್ಟೇಕ್ಸ್ ನ ನೀವು ಈ ಒಂದು ವೀಕಲ್ಲಿ ಮಾಡ್ತಿಲ್ಲ. ಎಚ್ಚರವಾಗಿ ಕಾಲಿಡ್ತಿದ್ದೀರಾ. ಯಾರನ್ನ ನಂಬೇಕು ಅನ್ನೋದು ನಿಮ್ಗೆ ಹೆಚ್ಚಾಗಿ ಗೊತ್ತಿದೆ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಬಹಳಷ್ಟು ಈ ಒಂದು ವೀಕಲ್ಲಿ ಮುನ್ನಡೆ ನಡೀತಿದ್ದೀರಾ. ಪೈಲ್ ನಂಬರ್ 1. ಎಸ್,
ಏನು ನಿಮಗೆ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಸೇರ್ಬೇಕಾಗಿತ್ತು. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ, ಆ ಆಸ್ತಿ ಕೂಡ ನಿಮ್ಗೆ ಕೈಗೆ ಸೇರ್ತಿದೆ. ಹಾಗೂ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಆ ವ್ಯಕ್ತಿಗಳಿಂದ ನಿಮ್ಗೆ ಒಂದಿಷ್ಟು ಮಾತುಗಳು, ನಿಮ್ಗೆ ಅವರಿಂದ ಒಂದು ನುಡಿಗಳು ಬರ್ತಿದೆ. ಆ ನುಡಿ ನಿಮ್ಮ ಲೈಫಿಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಹಾಗೂ ಏನೋ ಒಂದು ಸತ್ಯ ಕೂಡ ನಿಮ್ಗೆ ತಿಳಿ ಬರ್ತಿದೆ. ಆ ಸತ್ಯನ ತಿಳಿದು ಮನಸ್ಸಿಗೆ ಒಂದಿಷ್ಟು ತುಂಬಾನೇ ಸಂತೋಷ ಕೂಡ ಆಗ್ತಿದೆ, ಒಂದು ರೀತಿ ಆತಂಕ ಆಗ್ತಿದೆ, ಬೇಸರನೂ ಕೂಡ ಆಗ್ತಿದೆ. ಇಷ್ಟು ಲೇಟ್ ಆಗಿ ಒಂದು ಸತ್ಯ ನಿಮ್ಗೆ ಗೊತ್ತಾಗಿದೆ ಅನ್ನೋ ಒಂದು ಸಣ್ಣ ಪುಟ್ಟ ಒಂದು ಮನಸ್ಸಿಗೆ ಕಸಿ ಬಿಸಿ ಅನಿಸ್ತಿದೆ. ಫೈಲ್ ನಂಬರ್ 1. ಎಸ್, ನೀವೇನು ಕೂಡಿಟ್ಟಿರೋ ಹಣದಲ್ಲಿ ಏನ್ ನೀವು ಈ ಒಂದು ವೀಕಲ್ಲಿ ಏನ್ ಖರೀದಿ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಅನ್ಕೊಂಡಿದ್ದೀರಾ, ಅದನ್ನ ಥಿಂಕ್ ಮಾಡ್ತಿದ್ದೀರಾ. ನಿಮ್ಮ ಮನೆಗೆ ವುಡ್ ಮೆಟೀರಿಯಲ್ಸ್ ನ ನೀವು ಏನು ಈ ಒಂದು ವೀಕಲ್ ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೂ ಏನಾದ್ರು ನೀವು ಗೋಲ್ಡ್ ನ ಪರ್ಚೇಸ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಇನ್ನ ಹೆಚ್ಚು ನಿಮ್ಮ ಮನೆ ಹಾಗೂ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಹಾಗೂ ಆರ್ಥಿಕ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಸರೌಂಡಿಂಗ್ ಅಂದ್ರೆ ನಿಮ್ಮ ಒಂದು ಸುತ್ತ ಇರೋ ಜನಗಳು ನಿಮ್ಮ ಮೇಲೆ ಒಂದು ಕೆಟ್ಟ ದೃಷ್ಟಿ ಇದೆ. ನೀವೆಷ್ಟು ನಿಮ್ಮನ್ನ ನೋಡಿ ಆ ವ್ಯಕ್ತಿಗಳು ತುಂಬಾ ಜಲಸಿ ಪಡ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ಏನ್ ನೀವು ಮೇಜರ್ ಡಿಸಿಷನ್ಸ್ ನ ನೀವು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ, ಆ ಕೆಲಸಗಳು ಏನು ನಿಮ್ಗೆ ಆಗ್ತಿಲ್ಲ, ನೀವೇನ್ ಡಿಸಿಷನ್ ತಗೊಳಕ್ ಆಗ್ತಿಲ್ಲ, ಗೊಂದಲತೆಯಲ್ಲಿದ್ದೀರಾ. ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನ್ ನೀವು ಡಿಸಿಷನ್ಸ್ ನ ತಗೊಳಕ್ ಆಗ್ತಿಲ್ಲ, ನೀವ್ ಹೇಳಿದನ ನಿಮ್ಮ ಪಾರ್ಟ್ನರ್ ಒಪ್ಪದೇ ಇರಬಹುದು. ನಿಮ್ಮ ಫೈನಾನ್ಷಿಯಲಿ ಏನ್ ಪ್ರಾಬ್ಲಮ್ಸ್ ಇತ್ತು ಅದು ಕೂಡ ಈ ಒಂದು ವೀಕಲ್ಲಿ ಚೇತರಿಕೆ ಆಗ್ತಿದೆ. ನಿಮ್ಮ ಬದುಕಲ್ಲಿ ಒಂದು ಚೇಂಜಸ್ ನ ನೋಡ್ತಿದ್ದೀರಾ. ಜೊತೆಗೆ ಈ ಒಂದು ವೀಕಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ನಿಮ್ಮ ಲೈಫಿಗೆ ಹಾಗೂ ನಿಮ್ಮ ಮನೆಗೆ ಹೊಸ ಅತಿಥಿ ಬರ್ತಿದ್ದಾರೆ. ಆ ಅತಿಥಿನ ನೀವು ತುಂಬಾನೇ ಮನಸ್ಸಿಗೆ ಇಷ್ಟ ಆಗೋ ರೀತಿ ಸ್ವಾಗತ ಮಾಡ್ತಿದ್ದೀರಾ. ಇನ್ನ ಕೆಲವರು ನಿಮಗೆ ಇಷ್ಟ ಆಗದಿರೋ ವ್ಯಕ್ತಿಗಳು ನಿಮ್ಮ ಲೈಫಿಗೆ, ಆ ವ್ಯಕ್ತಿಗಳು ನಿಮಗೆ ಶತ್ರು ತರ ಇರಬಹುದು. ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಒಂದ್ ರೀತಿ ಆ ವ್ಯಕ್ತಿಗಳಿಂದ ನಿಮ್ಗೆ ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಿರೋ ಕೆಲಸಕ್ಕೆ ಅಡೆತಡೆ ಆಗ್ತಿದ್ದಾರೆ. ಆ ವ್ಯಕ್ತಿಗಳನ್ನ ನೀವು ನಿಮ್ಮ ಲೈಫಿಂದ ದೂರ ಇಡಿ. ಎಸ್, ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ, ತುಂಬಾ ಟಯರ್ಡ್ ಆಗಿದ್ದೀರಾ. ಸೊ ನಿಮ್ಮ ಬಾಡಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೈಂಡ್ಗೆ, ನಿಮ್ಮ ಮನಸ್ಸಿಗೆ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ. ಫೈಲ್ ನಂಬರ್ 1. ನಿಮ್ಮ ನೋವನ್ನ ಯಾರೊಟ್ಟಿಗೂ ತೋಡ್ಲಿಕ್ಕೆ ಆಗ್ತಿಲ್ಲ, ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ. ಆ ನೋವನ್ನ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅದರಿಂದ ಈಚೆ ಬರೋದಕ್ಕಾಗ್ತಿಲ್ಲ. ಒಂದ್ ರೀತಿ ಕಠಿಣ ಪರಿಸ್ಥಿತಿಯಲ್ಲಿದ್ದೀರಾ, ಗೊಂದಲತೆಯ ಒಂದು ವಾತಾವರಣದಲ್ಲಿದ್ದೀರಾ. ಇದರಿಂದ ನಿಮ್ಗೆ ಸಡನ್ ರಿಲೀಸಸ್ ಆಗ್ತಿದೆ. ಹಾಗೂ ನೀವು ಯಾರನ್ನ ನಿಮ್ಮ ಲೈಫಲ್ಲಿ ಕಳ್ಕೊಂಡಿದ್ದೀರಾ ಆ ವ್ಯಕ್ತಿಗಳ ಬಗ್ಗೆ ತುಂಬಾ ವರಿ ಮಾಡ್ತಿದ್ದೀರಾ. ಎಸ್, ಅದನ್ನ ಮರೆತು, ಆ ವ್ಯಕ್ತಿಗಳನ್ನ ಮರೆತು ಈಚೆ ಬರ್ಬೇಕಿದೆ. ಮುಂದೆ ಆಗ್ಬೇಕಾಗಿರೋ ಬದಲಾವಣೆಗಳ ಬಗ್ಗೆ ನೋಡ್ಬೇಕಿದೆ. ನಿಮ್ಮ ಕೆರಿಯರ್ ಬಗ್ಗೆ ಗಮನ ಕೊಡ್ಬೇಕಾಗಿದೆ. ಎಸ್, ಯಾವುದೋ ಒಂದು ಇಂಪಾರ್ಟೆಂಟ್ ಡೈರಿ ನೀವು ಮಿಸ್ ಮಾಡ್ಕೊಂಡಿರಬಹುದು, ಅಥವಾ ಇಂಪಾರ್ಟೆಂಟ್ ಲೆಟರ್, ಅದು ನೀವು ತುಂಬಾ ನಿಮ್ಮ ಪರ್ಸನಲ್ ಆಗಿ ಏನಾದ್ರಲ್ಲಿ ನೀವು ಡೈರಿಯಲ್ಲಿ ಮೆನ್ಷನ್ ಮಾಡಿದ್ದೀರಾ, ಏನಾದ್ರು ಲೆಟರ್ಸ್ ನೀವು ಬರೀತಿದ್ರೆ, ಅಥವಾ ಏನಾದ್ರು ನಿಮ್ ಇಂಪಾರ್ಟೆಂಟ್ ಮೆಸೇಜಸ್ ಏನಾದ್ರು ನೀವು ಡೈರಿಯಲ್ಲಿ ಬರೆದಿದ್ರೆ, ಅದು ನೀವೇನಾದ್ರೂ ಕಳ್ಕೊಂಡಿದ್ರೆ ಅದು ವಾಪಸ್ ನಿಮ್ಮ ಕೈಗೆ ಸಿಗ್ತಿದೆ. ಎಸ್, ಬೇಡ, ಈ ವ್ಯಕ್ತಿಗಳು ನನ್ನ ಲೈಫಿಗೆ ಬೇಡ ಅಂತ ನೀವೇನು ನಿರ್ಧಾರ ತಗೊಂಡಿದ್ದೀರಾ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಆ ವ್ಯಕ್ತಿಗಳಿಂದ ನಿಮ್ಮ ಕುಟುಂಬಕ್ಕೂ, ನಿಮ್ಮ ಮಕ್ಕಳಿಗೂ ಹಾಗೂ ನಿಮ್ಮ ಮನಸ್ಸಿಗೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮನ್ನ ಒಂದು ರೀತಿ ಡೌನ್ ಆಫ್ ಮಾಡಬೇಕು, ನಿಮ್ಮ ಕುಟುಂಬ ಏಳಿಗೆ ಆಗಬಾರ್ದು ಅನ್ನೋ ಒಂದು ಕೆಟ್ಟ ದೃಷ್ಟಿನ ಇಟ್ಟಿದ್ದಾರೆ. ಹಾಗೂ ನೆಗೆಟಿವಿಟಿ ಕೂಡ ಆ ವ್ಯಕ್ತಿಗಳಿಂದ ಆಗಿದೆ. ಆಕ್ಚುಲಿ ಇಲ್ಲಿ ಹೆಚ್ಚಾಗಿ ಮೇಲ್ ಪರ್ಸನ್ಸ್ ದೃಷ್ಟಿ ನಿಮ್ಮ ಮೇಲಿದೆ, ನಿಮ್ಮ ಮನೆಯ ಮೇಲಿದೆ. ಸೊ ನೀವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀರಾ, ಮತ್ತೆ ಇನ್ನೊಂದು ಪ್ರಾಬ್ಲಮ್ಸ್ ನ ನೋಡ್ತಿದ್ದೀರಾ. ನೀವೇನೇ ಮಾತಾಡಿದ್ರು ಅದು ನಿಮ್ಗೆ ಅದು ವಿರುದ್ಧವಾಗಿ ಏನಾದ್ರೂ ಅದು ತಪ್ಪಾಗಿ ಕೇಳಿಸ್ತಾ ಇದೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ. ಅದು ನಿಮ್ಮ ಮನಸ್ಸಿಗೆ ನೀವೇನೇ ಹೇಳಿದ್ರು ಅದು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ತಗೊಳಕ್ ಆಗ್ತಿಲ್ಲ ಈಸಿಯಾಗಿ. ಅಂಡ್ ನೀವಿರೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಹಾಗೂ ಏನ್ ನಿಮ್ಗೆ ಬಂಧನ ಆಗಿದೆ, ಹಾಗೂ ಏನ್ ನಿಮ್ಗೆ ಹೆಚ್ಚಿನ ಒಂದು ಸ್ಟ್ರೆಸ್ ಆಗ್ತಿದೆ, ಏನೇ ಕೆಲಸ ಮಾಡಿದ್ರು ಹೆಚ್ಚು ನಿಮ್ಗೆ ಬೇಗ ಸುಸ್ತಾಗ್ತಿದೆ ಈ ಒಂದು ವೀಕಲ್ಲಿ, ಅದನ್ನ ನೀವು ಸಡನ್ ಆಗಿ ಕ್ಲೆನ್ಸ್ ಕೂಡ ಮಾಡ್ತಿದ್ದೀರಾ. ಎಸ್, ಒಂದ್ ರೀತಿ ಮ್ಯಾಜಿಕ್ ಅಲ್ಲಿ ವರ್ಕ್ ಆಗ್ತಿದೆ ನಿಮ್ಮ ಸರೌಂಡಿಂಗ್.
ಹಾಗೂ ನೀವು ತುಂಬಾ ಮಂತ್ರಗಳನ್ನ ಪಠನೆ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ ಮಂತ್ರಗಳಿಂದ ನಿಮ್ಮ ಲೈಫಲ್ಲಿ ತುಂಬಾನೇ ಚೇಂಜಸ್ ನೀವು ನೋಡ್ತಿದ್ದೀರಾ. ಎಸ್, ರಾಮರ ಆಶೀರ್ವಾದ ಹಾಗೂ ಕಲ್ಕಿಯ ಆಶೀರ್ವಾದ ಪೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ನಿಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ, ಅವರ ಉದ್ದೇಶ ಏನೇ ಆಗಿರಬಹುದು, ಅವರು ನಿಮ್ಮನ್ನ ಡೌನ್ ಮಾಡಬೇಕು ಹಾಗೂ ನಿಮ್ಮ ಪ್ರೀತಿನ ಪಡ್ಕೊಳ್ಳಿಕ್ಕೆ ಅವರು ಕೆಟ್ಟ ದಾರಿನ ಹಿಡಿದಿರಬಹುದು, ನಿಮ್ಮ ಮೇಲೆ ಕೆಟ್ಟಿನ ಒಂದು ದೃಷ್ಟಿ ಇಟ್ಟಿರಬಹುದು. ಇಲ್ಲಿ ಅದನ್ನ ಓಪನ್ ಆಗಿ ಹೇಳಕ್ ಆಗ್ತಿಲ್ಲ. ಬಟ್ ಪೈಲ್ ನಂಬರ್ 1, ಯಾರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ, ನಿಮ್ಗೆ ಯಾರ ಮೇಲೆ ಡೌಟ್ ಇದೆ, ಆ ವ್ಯಕ್ತಿನ ದೂರ ಇಡಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಸಕ್ಸಸ್ ಬರ್ತಿದೆ. ನೀವು ಅನ್ಕೊಂಡಿರೋದನ್ನ ಡ್ರೀಮ್ ಅಚೀವ್ ಮಾಡೋ ಟೈಮಿಂಗ್ ಬರ್ತಿದೆ. ಅಂಡ್ ಈ ಒಂದು ಒಳ್ಳೆ ಟೈಮಿಂಗ್ ಅಲ್ಲಿ ನಿಮ್ಮ ಕೆಲಸ ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ನೀವು ಮತ್ತೆ ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿದ್ರೆ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ, ಅಥವಾ ಆ ವ್ಯಕ್ತಿ ಬರಬಾರ್ದು ಅಂತ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವು ಯಾರನ್ನ ಶತ್ರುವಾಗಿ ನೋಡ್ತಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಒಂದು ತಂದೆಯ ಸಂಬಂಧದಿಂದ ನಿಮಗೆ ಈ ಒಂದು ವೀಕಲ್ಲಿ ವಧುವರ ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ಬರ್ತಿದೆ. ನಿಮ್ಮ ಮನಸ್ಸಿಗೆ ಆ ಒಂದು ಪ್ರಪೋಸಲ್ ಕೂಡ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ. ನೀವು ಸಮಥಿಂಗ್ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಅಂತ ನಿಮ್ಮ ಮನಸ್ಸಲ್ಲಿ ಇದೆ. ಎಸ್, ಯು ಕ್ಯಾನ್ ಅಚೀವ್. ಬಟ್ ನಿಮ್ಮ ಒಂದು ಸರೌಂಡಿಂಗ್ ಇರುವಂತಹ ಜನಗಳು, ದೇ ಆರ್ ಡಿಸ್ಟರ್ಬಿಂಗ್ ಯು ಸೋ ಮಚ್. ಆ ಒಂದು ವ್ಯಕ್ತಿಗಳನ್ನ ನೀವು ನಿಮ್ಮಿಂದ ದೂರ ಇಡಬೇಕು. ಬಿಕಾಸ್ ನಿಮ್ಮ ಒಂದು ಫ್ಯಾಮಿಲಿ ನೀವು ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಹೆಚ್ಚಾಗಿ ನೀವು ನಂಬಿರೋದು ಶಕ್ತಿಯ ದೇವರು ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದೆ. ಸ್ವಲ್ಪ ನಿಮ್ಮ ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ಅಲರ್ಜೀಸ್ ಆಗಬಹುದು ಹಾಗೂ ಪಿಂಪಲ್ಸ್ ಆಗಬಹುದು. ಅದ್ರ ಬಗ್ಗೆ ಗಮನ ಕೊಡಿ. ಔಟ್ಸೈಡ್ ಫುಡ್ಸ್ನ ಅವಾಯ್ಡ್ ಮಾಡಿ ಅಂಡ್ ಹೆಚ್ಚು ವಾಟರ್ನ ಕುಡೀರಿ. ತುಂಬಾ ನಿಮ್ಮ ಐಸ್ ಡ್ರೈಡ್ ಅಪ್ ಆಗ್ತಿದೆ, ತುಂಬಾ ಕಣ್ಣು ಉರಿ ಬರುವಂಥದ್ದು, ಕಣ್ಣು ತುಂಬಾ ಕೆಂಪಗಾಗೋದು, ಈ ರೀತಿ ಈ ಒಂದು ವೀಕಲ್ಲಿ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅಂಡ್ ಈ ಒಂದು ವೀಕಲ್ಲಿ ನೀವು ಒಂದು ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ, ಮೆಲೋಡಿ ಸಾಂಗ್ಸ್ನ ಕೇಳ್ತಿದ್ದೀರಾ, ಹಾಗೂ ಏನೋ ಒಂದು ಹೊಸದಾಗಿ ಏನೋ ಚೇಂಜಸ್ ಮಾಡಬೇಕು ಅಂತ ನೀವು ಹೊರಟಿದ್ದೀರಾ. ನಿಮ್ಮ ಒಂದು ಪಯಣದಲ್ಲಿ, ನಿಮ್ಮ ಒಂದು ದಾರಿಯಲ್ಲಿ, ನಿಮ್ಮ ಒಂದು ಹೆಜ್ಜೆಯಲ್ಲಿ, ನಿಮ್ಮ ಒಂದು ಗುರಿಯಲ್ಲಿ ಯಾರು ಅಡ್ಡ ಆಗಿದ್ದಾರೆ ಅವರನ್ನ ಪಕ್ಕಕ್ಕೆ ಸರಿಸಿ, ಹಾಗೂ ಆ ಒಂದು ಶಕ್ತಿನ ನಿಮ್ಗೆ ನೀವು ನಂಬಿರೋ ಶಕ್ತಿ ದೇವರು ಕೊಟ್ಟಿದ್ದಾರೆ. ಎಸ್, ಅಂಡ್ ನೀವು ಮಾಡ್ತಿರೋ ಪೂಜೆಯಲ್ಲಿ ಏನೋ ಒಂದು ವಿಘ್ನಗಳು ಆಗಿರಬಹುದು, ಹಾಗೂ ನೀವೇನು ಪ್ರಾರ್ಥನೆ ಮಾಡಿದೀರಾ ಆ ಒಂದು ಪ್ರಾರ್ಥನೆ ನೀವೇನಾದ್ರು ಹರಕೆ ಮಾಡಿ ಬಂದಿರೋ ದೇವಸ್ಥಾನಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಿಮ್ಮಿಂದ ಆಗಿರಬಹುದು, ಅಥವಾ ನೀವೇನಾದ್ರೂ ಸಮಥಿಂಗ್ ನಿಮ್ಮ ಕೈ ಜಾರಿ ಏನಾದ್ರೂ ದೇವಸ್ಥಾನದಲ್ಲಿ ನೀವು ಇಟ್ಕೊಂಡಿರೋ ವಸ್ತುಗಳು, ಪೂಜೆ ವಸ್ತುಗಳಾಗಿರಬಹುದು, ಸಮಥಿಂಗ್ ಎನಿಥಿಂಗ್, ಆ ವಸ್ತುಗಳು ಸಡನ್ ಆಗಿ ನಿಮ್ಮ ಕೈಯಿಂದ ಬಿದ್ದಿರಬಹುದು. ಸಣ್ಣ ಪುಟ್ಟ ಒಂದು ಎಚ್ಚರಿಕೆ ನಿಮ್ಗೆ ನೀವು ನಂಬಿರೋ ಶಕ್ತಿ ದೇವರಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಹೆಚ್ಚು ವೈಟ್ ಬಟರ್ಫ್ಲೈಸ್ನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1, ಎಸ್, ಈ ಒಂದು ವೀಕಲ್ಲಿ ಔಟ್ ಆಫ್ ಕಂಟ್ರಿ ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ. ಮನಸ್ಸಿಗೆ ಇಷ್ಟ ಆಗುವ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಮನಸ್ಸಿಗೆ ಇಷ್ಟ ಆಗಿರೋ ಕೆಲಸನ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಹಾಗೂ ನೀವೇನು ಇಷ್ಟು ದಿವಸ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಆ ಕೆಲಸ, ಆ ಡ್ರೀಮ್, ನಿಮ್ಮ ಡ್ರೀಮ್ ಕೆಲಸ ಏನಿದೆ ನೀವು ಅದನ್ನ ಅಚೀವ್ ಮಾಡಬೇಕು, ನನ್ನ ಡ್ರೀಮ್ ಜಾಬ್ ಇದು ಅಂತ ನೀವೇನು ವೇಟ್ ಮಾಡ್ತಿದ್ದೀರಾ ಆ ಕೆಲಸ ಕೂಡ ನಿಮ್ಮ ಕೈಗೆ ಸಿಗ್ತಿದೆ. ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ನಿಮಗೆ ಸಿಗ್ತಿದೆ. ಅದ್ರ ಬಗ್ಗೆ ಗಮನ ಕೊಡಿ. ಹಾಗೂ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಇಷ್ಟು ದಿವಸ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳ ಬಗ್ಗೆ ಗಮನ ಕೊಟ್ಟಿದ್ದೀರಾ. ಈ ಒಂದು ವೀಕಲ್ಲಿ ನಿಮಗೋಸ್ಕರ ಟೈಮ್ ಕೊಡಿ. ಎಸ್, ಇಲ್ಲಿ ಕೆಲವರಿಗೆ ಸರ್ಪದಿಂದ ಸ್ವಲ್ಪ ಸಮಸ್ಯೆಗಳಾಗ್ತಿದೆ, ಸ್ವಲ್ಪ ದೋಷ ಇರಬಹುದು, ಅದನ್ನು ಕೂಡ ಕ್ಲಿಯರ್ ಮಾಡ್ಕೋತಿದ್ದೀರಾ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕುಲ ದೇವರು, ನಿಮ್ಮ ಮನೆ ದೇವರು ಸ್ವಲ್ಪ ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನೀವೇನೋ ಒಂದು ಅರಿಕೆನ ತೀರಿಸಲ್ದೇ ಇರಬಹುದು, ಅದಕ್ಕಾಗಿ ಅಡೆತಡೆಗಳಾಗ್ತಿದೆ. ನಿಮ್ಮ ಒಂದು ಮ್ಯಾರೇಜ್ಗೆ ಇಷ್ಟು ವಧುವರ ಬರ್ತಿದ್ರು ಅಥವಾ ನಿಮ್ಗೆ ಅದು ಸೆಟ್ ಆಗದೆ ಇಲ್ಲ ಅಂದ್ರೆ ನಿಮ್ಮ ಒಂದು ಮನೆ ದೇವರ ಒಂದು ಅರಿಕೆ ಕೂಡ ನೀವು ತೀರಿಸಬೇಕಾಗಿರಬಹುದು. ಅದನ್ನ ನೀವು ಮರ್ತಿದ್ದೀರಾ, ಅದಕ್ಕಾಗಿ ಅಡೆತಡೆಗಳಾಗ್ತಿದೆ. ಹಾಗೂ ನೀವು ಇದಕ್ಕೆ ತುಂಬಾ ಕೋಪ ಮಾಡ್ಕೊಂಡಿದ್ದೀರಾ, ನಿಮ್ ಜೊತೆ ದೇವ್ರಿಲ್ವಾ, ಹಾಗೂ ನಾನು ಇಷ್ಟು ನಂಬಿದ್ದೀನಿ, ನನಗೆ ದೇವ್ರು ಕಾಪಾಡ್ತಿಲ್ಲ, ನಾನು ಪ್ರೊಟೆಕ್ಷನ್ ಮಾಡ್ತಿಲ್ಲ,
ನಾನು ತುಂಬಾ ನೊಂದಿದ್ದೀನಿ ಅಂತ ನೀವೇನು ಪ್ರಾರ್ಥನೆ ಮಾಡಿದ್ದೀರಾ ಅದೆಲ್ಲ ನೀವು ನಂಬಿರೋ ದೈವಶಕ್ತಿ ಕೇಳಿಸಿದೆ. ಖಂಡಿತ ನಿಮ್ಮ ನೋವಿಗೆ ಈ ಒಂದು ವೀಕಲ್ಲಿ ಹೆಚ್ಚಿನ ಪರಿಹಾರ ಕೂಡ ಸಿಗ್ತಿದೆ. ಆ ಒಂದು ಪರಿಹಾರ ದಾರಿ ನಿಮ್ಗೆ ಏನ್ ಬ್ಲಾಕ್ ಆಗಿತ್ತು ಅದು ಕೂಡ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1ಗೆ ಸಿಗ್ತಿದೆ. ಎಸ್, ವೃಕ್ಷದ ಒಂದು ಬೇರಿನಿಂದ ನಿಮ್ಮ ಒಂದು ಚರ್ಮದ ಸಮಸ್ಯೆಗಳೇನಿದೆ ಆ ಒಂದು ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ಕೋತಿದ್ದೀರಾ. ಅಂಡ್ ಹೆಚ್ಚು ಫ್ರೂಟ್ಸ್ ವೆಜಿಟೇಬಲ್ಸ್ ನ ಈ ಒಂದು ವೀಕಲ್ಲಿ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಅಂಡ್ ಹೆಚ್ಚು ಏರ್ ಫಾಲ್ಸ್ ಆಗ್ತಿದೆ, ಹಾಗೂ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಗೆ ಮನಸ್ಸಿಗೆ ಸಿಂಚಿನ ಕೋಪ ಎಲ್ಲ ಆಗ್ತಿದೆ. ಅದನ್ನ ಕಂಟ್ರೋಲ್ ಮಾಡಿ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಾಮಾಗಿ ಕೂತು ಒಂದು ಜಾಗದಲ್ಲಿ ಮೆಡಿಟೇಷನ್ ಮಾಡಿ ಅಂಡ್ ಹೆಚ್ಚು ನೀವು ನಂಬಿರೋ ದೈವಶಕ್ತಿಯ ಒಂದು ಸ್ತೋತ್ರ ಮಂತ್ರಗಳನ್ನ ಹೆಚ್ಚಿನ ಒಂದು ಪಠನೆ ಮಾಡಿ ಇನ್ನಷ್ಟು ನಿಮ್ಗೆ ಸಕ್ಸಸ್ ನ ನೀವು ನೋಡ್ತಿದ್ದೀರಾ. ಎಸ್, ಈ ಹಿಂದೆ ಇಂಪಾರ್ಟೆಂಟ್ ವಸ್ತುಗಳು ಏನ್ ಕಳ್ಕೊಂಡಿದ್ದೀರಾ ಅದು ಈ ಒಂದು ವೀಕಲ್ಲಿ ನಿಮ್ಗೆ ಕೈಗೆ ಸಿಗ್ತಿದೆ. ಎಸ್, 58 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಫೈಲ್ ನಂಬರ್ 1ಗೆ. ಆ ನಂಬರ್ಸ್ ಇಂದ ನಿಮ್ಗೆ ಆ ನಂಬರ್ಸ್ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಆ ಮೆಸೇಜಸ್ ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಎಸ್, ವಿಘ್ನೇಶ್ವರರ ಆಶೀರ್ವಾದ ನಿಮ್ಮ ಮೇಲಿದೆ. ಅಂಡ್ ನಿಮ್ಮ ಬ್ರದರ್, ಸಿಸ್ಟರ್, ಅಣ್ಣ, ತಮ್ಮ ಯಾರ ಜೊತೆ ನಿಮ್ಗೆ ಜಗಳಗಳಾಗಿತ್ತು ಅವ್ರು ನಿಮ್ಮ ಹತ್ರ ಬಂದು ಸಾರಿ ಕೇಳ್ತಿದ್ದಾರೆ. ಅವ್ರು ಮಾತಾಡಿರೋ ಮಾತುಗಳು ಹಾಗೂ ಅವ್ರೇನಾದ್ರೂ ನಿಮ್ಗೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಅವರಿಂದ ನಿಮ್ಮ ಲೈಫಿಗೆ ಅದು ಕೂಡ ಸಾರ್ಟ್ ಔಟ್ ಆಗ್ತಿದೆ. ಹಾಗೂ ಅದನ್ನ ವಿಘ್ನೇಶ್ವರ ಏನೇ ವಿಘ್ನೆಗಳಿದ್ರು ಅದನ್ನ ನಿವಾರಣೆ ಮಾಡ್ತಿದ್ದಾರೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಹಾಗೂ ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಿಗೆ ಬರ್ಲಿಕ್ಕೆ ಕೆಲವು ವ್ಯಕ್ತಿಗಳು ವೇಟ್ ಮಾಡ್ತಿದ್ದಾರೆ. ನಿಮ್ಮ ಫ್ರೆಂಡ್ ಸರೌಂಡಿಂಗ್ ಕೂಡ ನಿಮ್ಗೆ ಏನಾದ್ರೂ ಬೇಜಾರಾಗಿ ಜಗಳಗಳಾಗಿದ್ರೆ ಅದು ಕೂಡ ನಿವಾರಣೆ ಆಗ್ತಿದೆ. ಅದನ್ನ ವಿಘ್ನೇಶ್ವರ ನಿವಾರಣೆ ಮಾಡ್ತಿದ್ದಾರೆ. ಎಸ್, ಹಾಗೂ ಸಮಥಿಂಗ್ ಏನೋ ಒಂದು ನಿಮ್ಮ ಹತ್ರ ಇರೋ ವಸ್ತುಗಳಲ್ಲಿ ಆ ವಸ್ತುಗಳು ಡ್ಯಾಮೇಜ್ ಆಗಿರಬಹುದು, ಅದನ್ನ ನೀವು ಸರಿಯಾಗಿ ನೋಡದೇ ಇರಬಹುದು. ಅದು ನಿಮ್ಮ ಒಂದು ರಕ್ಷಣೆಗಾಗಿ ನೀವು ಧರಿಸಿರಬಹುದು. ಅದು ಡ್ಯಾಮೇಜ್ ಆಗಿದ್ರೆ ಅದನ್ನ ಥ್ರೋಔಟ್ ಮಾಡಿ, ಕ್ಲೆನ್ಸ್ ಮಾಡಿ ಅಂಡ್ ಮತ್ತೆ ಬೇರೆದನ್ನ ಧರಿಸಿ. ಎಸ್, ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಈ ಒಂದು ವೀಕಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದನ ಪಡ್ಕೋತಿದ್ದೀರಾ. ಈ ಒಂದು ವೀಕಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಪ್ರೆಗ್ನೆನ್ಸಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಏನ್ ಮಗು ಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಕಣ್ಣೀರು ಹಾಕ್ತಿದ್ದೀರಾ, ನೋವು ತಿಂದಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೂ ವಿಷ್ಣುವಿನ ದೇವರ ಆಶೀರ್ವಾದ ಫೈಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ಅಂಡ್ ನಿಮ್ಮ ಗುರಿ ಏನೇ ಇರಲಿ, ನಿಮ್ಮ ಗುರಿ ಏನ್ ಇಟ್ಟಿದ್ದೀರಾ, ಕೆಲಸ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಆ ಕೆಲಸ ಆಗ್ಲಿಕ್ಕೆ ಕೆಲವು ವ್ಯಕ್ತಿಗಳ ಅಡೆತಡೆ ಮಾಡ್ತಿದ್ದಾರೆ. ಅವರು ನಿಮ್ಮ ಹಿಂದೆ ಇರುವಂತಹ ವ್ಯಕ್ತಿಗಳು. ಅವ್ರು ಯಾರು ಅನ್ನೋದನ್ನ ನಿಮಗೆ ಕೃಷ್ಣ ಪರಮಾತ್ಮ ದಾರಿ ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಕಣ್ಣನ್ನ ತೆರೆಸ್ತಿದ್ದಾರೆ. ನೀವು ಕಣ್ಣಿಗೆ ಬಟ್ಟೆ ಕಟ್ಟಿ ನಂಬಿದ್ದೀರಾ ಆ ವ್ಯಕ್ತಿಗಳನ್ನ ಬ್ಲೈಂಡ್ ಆಗಿ. ಆ ವ್ಯಕ್ತಿಗಳು ಯಾರು ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ. ಹಾಗೂ ನಿಮಗೆ ಲೈಫಲ್ಲಿ ಯಾರು ಈ ಸಮಸ್ಯೆಯನ್ನು ಮಾಡ್ತಿದ್ದಾರೆ, ಆ ಮೇಲ್ ಪರ್ಸನ್ ಯಾರು ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ. ಹೆಚ್ಚಾಗಿ ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ಎಸ್, ಹೆಚ್ಚು ಗರಡಗಳ ಕೂಗುವಂತಹ ಶಬ್ದಗಳನ್ನ ಕೇಳ್ತಿದ್ದೀರಾ, ಅಲ್ಲಿ ಕೂಗೋ ಶಬ್ದಗಳನ್ನ ಕೇಳ್ತಿದ್ದೀರಾ. ಹಾಗೂ ನೀವು ಅನ್ಕೊಂಡಿದ್ದನ್ನ ಎಲ್ಲದಕ್ಕೂ ನಿಮಗೆ ನಿಮ್ಮ ಸರೌಂಡಿಂಗ್ ಏನೋ ಒಂದು ಸೂಚನೆಗಳು ನಿಮ್ಗೆ ಸಿಗ್ತಿದೆ. ನೀವು ಕೇಳಿದ್ದಕ್ಕೆಲ್ಲದಕ್ಕೂ ಭಗವಂತ ನಿಮ್ಗೆ ಆಶೀರ್ವದಿಸ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳಿಗೆ ಸಂಗೀತ ಅಭ್ಯಾಸ ಕೂಡ ನೀವು ಮಾಡಿಸ್ತಿದ್ದೀರಾ, ಅಕ್ಷರ ಅಭ್ಯಾಸ ಕೂಡ ಮಾಡಿಸ್ತಿದ್ದೀರಾ. ಎಸ್, ಅದರಿಂದ ನಿಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತಿದೆ. ಸಂತೋಷದ ವಾತಾವರಣದಲ್ಲಿ ಈ ಒಂದು ವೀಕಲ್ಲಿ ಇದ್ದೀರಾ. ಅಂಡ್ ಯಾವುದನ್ನು ನಿಮ್ಮ ಮನಸ್ಸಿಗೆ ಬೇಡ, ಲೆಟ್ ಗೋ ಮಾಡಿ. ಯಾವುದು ಬೇಕು ಅದನ್ನ ಬರಮಾಡ್ಕೊಳ್ಳಿ. ಅಂಡ್ ಯಾವುದು ನಿಮ್ಮ ಲೈಫಿಗೆ ಸರಿ ಅನಿಸ್ತಿದೆ, ಯಾವ್ದು ಡಿಸಿಷನ್ ನೀವು ತಗೊಳ್ಬೇಕು ಅನ್ಕೊಂಡಿದ್ದೀರಾ, 1 ನಿಮಿಷ ಕಾಮ ಕೂತು ಅದ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ಆತುರವಾಗಿ ಯಾವುದು ನಿರ್ಧಾರಗಳನ್ನ ತಗೊಳ್ಬೇಡಿ. ಫೈಲ್ ನಂಬರ್ 1.
ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಎಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಚೆಕ್ ಕೇರ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಮಸ್ತೆ. ನಮಸ್ತೆ. ಪ್ಯಾನ್ ನಂಬರ್ 2 ಯಾರು ಈ ಒಂದು ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರ, ಬ್ಲ್ಯಾಕ್ ಕ್ಯಾಂಡಲ್. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗ್ತಿದೆ ನಿಮಗೆ ನೋಡೋಣ. ಎಸ್, ಫೈಲ್ ನಂಬರ್ 2. ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಿದೆ ಹಾಗೂ ಶಾರದಾಂಬೆಯ ಆಶೀರ್ವಾದ ಹೆಚ್ಚಾಗಿದೆ. ಅವರ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಒಂದು ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ನೀವೇನು ವರಿ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಅದರಿಂದ ನೀವು ತುಂಬಾ ಸಂಭ್ರಮದಲ್ಲಿದ್ದೀರಾ. ಫೈಲ್ ನಂಬರ್ 2. ಆ್ಯಂಡ್ ಈ ಒಂದು ವೀಕಲ್ಲಿ ಶನಿವಾರ ಎಳ್ಬತ್ತಿ ಹಚ್ಚುವನಿ ನಿಮ್ಮ ಕೈ ಹಸ್ತದಿಂದ ಇನ್ನಷ್ಟು ಬದಲಾವಣೆಗಳು ಹಾಗೂ ನಿಮ್ಮ ಒಂದು ಏನು ಮನಸ್ಸಿಗೆ ಚಂಚಲತೆ ಇದೆ ಅದು ಕೂಡ ಭಗವಂತ ನಿವಾರಣೆ ಮಾಡ್ತಿದ್ದಾರೆ. ಎಸ್, ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಸಿಗುತ್ತೆ ನಿಮ್ಗಾಗಿ ನೋಡೋಣ. ಎಸ್, ಒಂದ್ ರೀತಿ ಗೊಂದಲತೆಯಿಂದನೇ ನೀವು ಈ ಒಂದು ಕ್ಯಾಂಡಲ್ನ ಚಾಯ್ಸ್ ಮಾಡಿರ್ಬೋದು. ಫೈಲ್ ನಂಬರ್ 2. ಎಸ್, ಫೈಲ್ ನಂಬರ್ 1 ಕೂಡ ನೀವು ವಾಚ್ ಮಾಡಿದ್ದೀರಾ. ಫೈಲ್ ನಂಬರ್ 2 ಕೂಡ ನೀವು ಈಗ ವಾಚ್ ಮಾಡ್ತಿರ್ಬಹುದು. ಎಸ್, ನಿಮಗೆ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಒಂದ್ ರೀತಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಒಂದ್ ರೀತಿ ನಿಮಗೆ ಬೆನ್ನಿಗೆ ಚೂರಿ ಹಾಕ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ನಿಮ್ಮ ಬೆನ್ನಿಂದ ಇದು ಚೂರಿ ಆಗ್ತಿರೋ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಒಂದು ಏನು ನೀವು ಡಿಸಿಷನ್ಸ್ ತಗೊಳ್ಳಕ್ ಆಗ್ತಿಲ್ಲ ಹಾಗೂ ನಿಮ್ಮ ಸಂಬಂಧಿಕರಿಂದನೇ ನಿಮಗೆ ಬಹಳಷ್ಟು ಈ ಒಂದು ವೀಕಲ್ಲಿ ಸ್ವಲ್ಪ ಗೊಂದಲತೆಯ ವಾತಾವರಣಗಳ ಆಗ್ತಿದೆ ಹಾಗೂ ಯಾರನ್ನ ನೀವು ಹೆಚ್ಚಾಗಿ ನಂಬಿದ್ರಿ ಆ ನಿಮ್ಮ ಒಂದು ಕುಟುಂಬದ ಸದಸ್ಯರಿಂದನೇ ಸ್ವಲ್ಪ ನಿಮ್ಮ ಮನಸ್ಸಿಗೆ ಬೇಸರ ಆಗ್ತಿದೆ ಹಾಗೂ ಏನೋ ಒಂದು ಇನ್ಫಾರ್ಮೇಶನ್ಸ್ ಕೂಡ ನಿಮ್ಗೆ ಸಿಗ್ತದೆ. ಯಾಕೀಗೆ ಈ ರೀತಿ ಆಗ್ತಿದೆ ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಅನ್ನೋದನ್ನು ಕೂಡ ನೀವು ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ ಹಾಗೂ ನೀವಿಟ್ಟಿರೋ ವಸ್ತುಗಳು ಕೂಡ ಸ್ವಲ್ಪ ಕಾಣೆ ಆಗಬಹುದು. ಅದು ನಿಮ್ಗೆ ನೀವು ರಕ್ಷಣೆಯಾಗಿ ಏನಾದ್ರೂ ತಾಯ್ತ ಆಗಿರಬಹುದು, ರಿಂಗ್ ಆಗಿರಬಹುದು, ಜ್ಯುವೆಲ್ರಿ ಆಗಿರಬಹುದು, ಅಥವಾ ನೀವು ರಕ್ಷಣೆಗೆ ಏನ್ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ ಅದನ್ನ ಬೇಕಾಗಿ ಸಂಬಡಿ ಅದರ್ ಪೀಪಲ್ಸ್ ನಿಮ್ಮ ಸರೌಂಡಿಂಗ್, ನಿಮ್ಮ ಒಂದು ಕೆಲಸದ ಸರೌಂಡಿಂಗ್ ಅಥವಾ ನಿಮ್ಮ ಸಂಬಂಧಿಕರು ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅದನ್ನ ಬೇಕಾಗಿ ತೆಗೆದಿಡ್ತಿದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತಿದೆ ಹಾಗೂ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗ್ತಿದೆ. ಮನಸ್ಸಿಗೆ ಕಸಿ ಬಿಸಿ ಅನಿಸ್ತಿದೆ. ಇವೆಲ್ಲ ಒಂದು ವಾತಾವರಣದಲ್ಲಿ ನೀವು ಕ್ಲೆನ್ಸ್ ಆಗ್ಬೇಕಾಗಿದ್ರೆ ಖಂಡಿತ ನೀವು ನಿಮ್ಮ ವಸ್ತುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ ಹಾಗೂ ನಿಮ್ಮ ಮನೇನು ಕೂಡ ಕ್ಲೆನ್ಸ್ ಮಾಡಬೇಕಾಗಿದೆ ಹಾಗೂ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನು ಕೂಡ ನೀವು ದೂರ ಇಡಬೇಕಾಗಿದೆ. ಹೆಚ್ಚು ಯಾರನ್ನ ನೀವು ನಂಬಿದೀರಾ ಆ ವ್ಯಕ್ತಿಗಳು ನಿಮ್ಮ ವಸ್ತುಗಳನ್ನ ತಗೊಳ್ತಿದ್ದಾರೆ, ಅದನ್ನ ನಿಮ್ಮಿಂದ ಕಳ್ತನ ಮಾಡ್ತಿದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಸಿ ಬಿಸಿ ಅನಿಸ್ತಿದೆ. ಫೈಲ್ ನಂಬರ್ 2. ಎಸ್, ನೀವೇನ್ ಕನ್ಸನ್ನ ಕಾಣಿದೀರಾ ಆ ಕನ್ಸ ನನ್ಸಾಗ್ಲಿಕ್ಕೆ ಕೆಲವು ವ್ಯಕ್ತಿಗಳ ಅಡ್ಡ ನಿಮ್ಗೆ ಗೋಡೆ ಅಡ್ಡವಾಗಿದ್ದಾರೆ. ಆ ಒಂದು ಅಡ್ಡ ಆಗಿರೋ ವ್ಯಕ್ತಿಗಳನ್ನ ನಿಮ್ಮ ಲೈಫಿಂದ ದೂರ ತಳ್ಳಲಿಕ್ಕೆ ಈ ಒಂದು ವೀಕಲ್ಲಿ ನಿಮ್ಗೆ ಇನ್ನಷ್ಟು ದಾರಿಗಳು ಸಿಗ್ತಿದೆ. ಎಸ್, ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ. ಫೈಲ್ ನಂಬರ್ 2. ಎಸ್, ಅಂಡ್ ಈ ಒಂದು ವೀಕಲ್ಲಿ ನಿಮಗೆ ಕವಡೆ ಶಾಸ್ತ್ರದಿಂದ ಕೂಡ ಬಹಳಷ್ಟು ಇನ್ಫಾರ್ಮೇಶನ್ಸ್ ಕೂಡ ಸಿಗ್ತಿದೆ. ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ನಿಮ್ಮ ಮನೆಗೆ ಹೊಸ ಅತಿಥಿಗಳು ಬರ್ತಿದ್ದಾರೆ ಹಾಗೂ ನಿಮ್ಮ ಸಂಬಂಧಿಕರು ಕೂಡ ಬರ್ತಿದ್ದಾರೆ. ಹೆಚ್ಚು ನಿಮ್ಮನ್ನ ಆನ್ಲೈನ್ ಅಲ್ಲಿ ಫಾಲೋ ಮಾಡ್ತಿರೋ ವ್ಯಕ್ತಿಗಳು ನಿಮ್ಮ ಫೋಟೋಸ್ನ ಇಟ್ಟು ಒಂದ್ ರೀತಿ ನಿಮ್ಮನ್ನ ನೆಗೆಟಿವಿಟಿ ಮಾಡ್ತಿದ್ದಾರೆ. ಸ್ವಲ್ಪ ನಿಮ್ಮ ಕಣ್ಣ ಸುತ್ತ ಡಾರ್ಕ್ ಸರ್ಕಲ್ಸ್ ಆಗಿದೆ, ಸುಸ್ತಾಗ್ತಿದೆ ಹಾಗೂ ನಿಮ್ಮ ಆರೋಗ್ಯದಲ್ಲಿ ಒಂದ್ ದಿವಸ ಇದ್ದಾಗೆ ಒಂದ್ ದಿವಸ ಈ ಒಂದು ವೀಕಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿದೆ ಹಾಗೂ
ನಿಮ್ಮ ಮನಸ್ಸಿಗೆ ಯಾವುದನ್ನ ತಗೊಳ್ಬೇಕು ಅನ್ಸುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಆ್ಯಂಡ್ ಯಾರು ನಿಮ್ಮ ಮನಸ್ಸಿಗೆ ಏನು ಹೇಳ್ತಿದ್ದಾರೆ, ನಿಮಗೆ ಅದನ್ನ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಬರ್ತಿದ್ದಾರೆ, ಅಥವಾ ಆ ವ್ಯಕ್ತಿಗಳ ಮಾತು ನಿಮಗೆ ಕೇಳಲಿಕ್ಕೆ ಆಗ್ತಿಲ್ಲ, ಎಸ್, ಆ ಒಂದು ಸ್ಥಳದಿಂದ ಈಚೆ ಬನ್ನಿ. ಹಾಗೂ ಆ ವ್ಯಕ್ತಿಗಳಿಂದನೂ ಕೂಡ ಸ್ವಲ್ಪ ದೂರ ಇರಿ. ಪಾಯಿಂಟ್ ನಂಬರ್ 2, ಎಸ್, ನಿಮಗೆ ಏನು ಪ್ರಮೋಷನ್ ಆಗಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಖಂಡಿತ ಇದು ಯಾರು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಹಾಗೂ ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯದ ಸುದ್ದಿ ಕೂಡ ಕೇಳ್ತಿದ್ದೀರಾ. ಹೆಚ್ಚು ಏಂಜಲ್ಸ್ ನಂಬರ್ಸ್ನ 444 ನಂಬರ್ನ ವಾಚ್ ಮಾಡ್ತಿದ್ದೀರಾ. ಹೊಸ ಬಿಗಿನಿಂಗ್ ಇದೆ. ಹಾಗೂ ನಿಮ್ಮಲ್ಲಿರೋ ಒಂದು ಧೈರ್ಯ, ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ನ ನೀವು ಕಳ್ಕೊಳ್ಬೇಡಿ. ಅದನ್ನ ಇನ್ನೊಬ್ರು ನಿಮ್ಗೆ ಏನು ಹೇಳ್ತಿದ್ದಾರೆ ಅದನ್ನ ನೀವು ಕುಗ್ಬೇಡಿ. ಖಂಡಿತ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೆ ಆ ಕೆಲಸನ ಮಾಡಿ. ಪಾಯಿಂಟ್ ನಂಬರ್ 2, ಎಸ್, ಈ ಒಂದು ವೀಕಲ್ಲಿ ನೀವು ಸಾಕು ಪ್ರಾಣಿಗಳನ್ನ ಕರ್ಕೊಂಡು ನಿಮ್ಮ ಮನೆಗೆ ಸಾಕು ಪ್ರಾಣಿಗಳನ್ನ ಸಾಕ್ತಿದ್ದೀರಾ. ಅದು ರ್ಯಾಬಿಟ್ ಆಗಿರಬಹುದು ಅಥವಾ ಬರ್ಡ್ಸ್ ಆಗಿರಬಹುದು. ಅದರಿಂದ ನಿಮ್ಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಸ್ವಲ್ಪ ದೋಷಗಳಾಗಬಹುದು. ಅದ್ರ ಬಗ್ಗೆನೂ ನೀವು ಗಮನ ಕೊಡಬೇಕಾಗಿದೆ. ಪಾಯಿಲ್ ನಂಬರ್ 2, ಇಲ್ಲಿ ಏನ್ ಎನರ್ಜೀಸ್ ಬಂದಿದೆ ನಾನು ಅದನ್ನ ಮಾತ್ರ ತಿಳಿಸ್ತಾ ಇದ್ದೀನಿ. ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಹಾಗೂ ಹೊಸ ಭೂಮಿನ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಸ್ವಂತ ಭೂಮಿನ ಪರ್ಚೇಸ್ ಮಾಡ್ಲಿಕ್ಕೆ ತುಂಬಾ ದಿವಸಗಳಿಂದ ಪ್ರಯತ್ನ ಪಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಯಾವುದು ನಿಮ್ಗೆ ಸರಿ ಅನಿಸ್ತದೆ ಆ ನಿರ್ಧಾರನ ತಗೊಳ್ತಿದ್ದೀರಾ. ಹಾಗೂ ಭೂಮಿಗೆ ಸಂಬಂಧಪಟ್ಟಾಗೆ ಒಂದು ಹೊಸ ಚೇಂಜಸ್ ಇದೆ. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಏನ್ ಕಿರಿಕಿರಿ ಆಗ್ತಿದೆ ನಿಮ್ಮ ಕೆಲಸದ ವಾತಾವರಣದಲ್ಲಿ, ಯಾರು ಬೇಕಂತ ನಿಮ್ಗೆ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಿದ್ದಾರೆ ಆ ವ್ಯಕ್ತಿ ಕೂಡ ನಿಮ್ಮಿಂದ ದೂರ ಹೋಗ್ತಿದ್ದಾರೆ. ಹಾಗೂ ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಹಾಗೂ ನೀವು ಇಷ್ಟಪಟ್ಟಿರುವಂತಹ ಕೆಲಸ ಕೂಡ ನೀವು ಮಾಡ್ತಿದ್ದೀರಾ. ಆ ಕೆಲಸ ಕೂಡ ಕೈಗೆತ್ಕೋತಿದ್ದೀರಾ. ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿ ಕೂಡ ಭೇಟಿ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ತುಂಬಾ ದಿವಸಗಳಾಗಿದೆ ಆ ವ್ಯಕ್ತಿನ ನೀವು ನೋಡಿ. ಹಾಗೂ ವ್ಯಕ್ತಿಯಿಂದ ನೀವು ದೂರ ಇದ್ದರೆ ಖಂಡಿತ ಈ ಒಂದು ವೀಕಲ್ಲಿ ನೀವು ಆ ವ್ಯಕ್ತಿನ ನೀವು ಭೇಟಿ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಆರೋಗ್ಯದಲ್ಲಿ ಬದಲಾವಣೆ ಇದೆ. ಮನಸ್ಸಿಗೆ ಚೇಂಜಸ್ ಇದೆ. ಹಾಗೂ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಗಳಿದೆ. ಎಸ್, ಯಾವುದೇ ಒಂದು ಪತ್ರಗಳ ಮೇಲೆ ಸೈನ್ ಹಾಕೋದಾಗಿದ್ರೆ ಸ್ವಲ್ಪ ಯೋಚನೆ ಮಾಡಿ ಸೈನ್ ಮಾಡಿ. ಹಾಗೂ ಅದ್ರ ಬಗ್ಗೆ ಯಾವುದೇ ನಿರ್ಧಾರಗಳನ್ನ ತಗೊಳ್ಬೇಡಿ. ಹಾಗೂ ನಿಮಗೆ ಡಿಸಿಷನ್ಸ್ ಏನ್ ತಗೊಳಕ್ ಆಗ್ತಿಲ್ಲ, ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಆ ವ್ಯಕ್ತಿಗಳನ್ನ ಒಂದು ಸಜೆಷನ್ ಕೇಳಿ. ಆ ವ್ಯಕ್ತಿಗಳು ನಿಮ್ಗೆ ಒಂದು ಹೆಲ್ಪ್ ಮಾಡ್ತಿದ್ದಾರೆ. ಈ ಒಂದು ವೀಕಲ್ಲಿ ಹೆಚ್ಚು ಜನಗಳ ಒಂದು ಪ್ರೀತಿನ ನೀವು ಗಳಿಸೋ ಟೈಮಿಂಗ್ ಬಂದಿದೆ. ಹಾಗೂ ಹೊಸದಾಗಿ ನೀವು ಕೂಡ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಬೇಕು ಅಂತ ವೇಟ್ ಮಾಡ್ತಿರಬಹುದು. ಏನ್ ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಖಂಡಿತ ಮುನ್ನುಗ್ಗಿ ಆ ಒಂದು ನಿರ್ಧಾರ ಏನ್ ತಗೋತಿದ್ದೀರಾ. ಎಸ್, ನಿಮ್ಮ ಒಂದು ಲೈಫಲ್ಲಿ ಚೇಂಜಸ್ ಈ ಒಂದು ವೀಕಲ್ಲಿ ನೀವು ನೋಡ್ತಿದ್ದೀರಾ. ನಿಮ್ಮ ಪ್ರಾಣಿಗಳಿಂದ ಪ್ರೊಟೆಕ್ಷನ್ ಇದೆ. ಹಾಗೂ ಈ ಒಂದು ವೀಕಲ್ಲಿ ನಿಮಗೆ ಎಜುಕೇಶನ್ಗೆ ಸಂಬಂಧಪಟ್ಟಾಗೆ ಈ ಹೈಯರ್ ಎಜುಕೇಶನ್ ಮಾಡಬೇಕು ಅನ್ಕೊಂಡಿದ್ದೀರಾ, ಈ ನಿರ್ಧಾರ ತಗೋತಿದ್ದೀರಾ. ಖಂಡಿತ ಅದು ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಸಂತೋಷ ಸಿಗ್ತಿದೆ. ಏನಾದ್ರೂ ನೀವು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ ಅದ್ರಲ್ಲೂ ಕೂಡ ನಿಮ್ಗೆ ಗುಡ್ ನ್ಯೂಸ್ ಇದೆ. ಯಾವುದು ಬೇಡ ಅಂತ ನಿಮ್ಮನ್ನ ತಡೀತಿದ್ದಾರೆ ಭಗವಂತ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಆ ಕೆಲಸ ಯಾಕೆ ನಿಮ್ಗೆ ಅಡೆತಡೆ ಆಗ್ತಿದೆ, ನಿಲ್ತಾ ಇದೆ, ಆ ಕೆಲಸ ಆಗ್ತಾ ಇಲ್ಲ, ತುಂಬಾ ವರ್ಷಗಳಾಗಿದೆ, ತಿಂಗಳುಗಳಾಗಿದೆ, ಅದಕ್ಕೇನೋ ಒಂದು ಕಾರಣಗಳಿದೆ. ಹಾಗೂ ಆ ಒಂದು ಕೆಲಸ ಯಾಕೆ ಆಗ್ತಿಲ್ಲ ಅನ್ನೋದು ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಹಾಗೂ ನೀವು ಏನೋ ಒಂದು ಎಚ್ಚೆತ್ಕೊಂಡು ಬೇಕಾಗಿದೆ, ಅದನ್ನ ನೀವು ಎಚ್ಚರಿಕೆಯಿಂದ ತಿಳಿದೇ ಇಲ್ಲದೆ ಇರಬಹುದು. ಪಾಯಿಲ್ ನಂಬರ್ 2, ನನ್ನ ಪ್ರೊನೌನ್ಸಿಯೇಷನ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ಅದನ್ನ ನೀವು ಗಮನ ಕೊಡಬೇಕಾಗಿದೆ, ಗಮನ ಕೊಡಿ. ಎಸ್, ನಿಮ್ಮ ಲೈಫ್ ಪಾರ್ಟ್ನರ್ ನೀವು ಹೇಗೆ ಇರಬೇಕು ಹಾಗೂ ಏನ್ ಕನಸುಗಳನ್ನ ಕಟ್ಟಿದ್ದೀರಾ, ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅಂತ ಯೋಚನೆ ಮಾಡಿದ್ದೀರಾ ಹಾಗೂ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೀರಾ. ಖಂಡಿತ ಈ ಒಂದು ವೀಕ್ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಎಸ್, ನಿಮ್ಮ ಒಂದು ಸಂತೋಷನ ಯಾರು ಕೂಡ ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಅದು ಆ ಒಂದು ಕ್ಷಣ ಮಾತ್ರ ನಿಮ್ಗೆ ಡಿಸಪಾಯಿಂಟ್ ಆಗಬಹುದು. ಬಟ್ ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡಿರೋ ಗೋಲ್ ರೀಚ್ ಆಗೋ ಟೈಮಿಂಗ್ ಈ ಒಂದು ವೀಕಿಂದ ಸಿಗ್ತದೆ. ಈ ಒಂದು ಮಂತ್ ಅಮಾವಾಸ್ಯೆ ಆದ್ಮೇಲಿಂದ ಇನ್ನಷ್ಟು ಬದಲಾವಣೆ ಪಾಯಿಲ್ ನಂಬರ್ 2ಗೆ ಇದೆ. ನನ್ಗಿಲ್ಲಿ ಏನ್ ಎನರ್ಜೀಸ್ ಇದೆ ಬಂದಿದೆ ಅದನ್ನ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ಎಸ್,
ಈ ವ್ಯಕ್ತಿನ ನೀವು ಮುಂಚೆ ಎಲ್ಲೂ ಭೇಟಿ ಮಾಡಿರಬಹುದು, ಮತ್ತೆ ಆ ವ್ಯಕ್ತಿನ ನಿಮ್ಮ ಲೈಫ್ಗೆ ಭೇಟಿ ಮಾಡೋ ಟೈಮಿಂಗ್ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ. ಏಂಜಲ್ಸ್, ಆರ್ಕೇಂಜಲ್ಸ್ ಇಂದ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ, ಹಾಗೂ ತುಂಬಾನೇ ಒಂದು ಕ್ಲಿಯಾರಿಟಿ ನಿಮಗೆ ಸಿಗ್ತಿದೆ. ಹಾಗೂ ಯಾರಿಂದ ನಿಮಗೆ ಸಮಸ್ಯೆಗಳಾಗಿದೆ, ನಿಮ್ಮ ವಸ್ತುಗಳಿಂದಾನೇ ನಿಮಗೆ ಒಂದು ರೀತಿ ನೆಗೆಟಿವಿಟಿ ಮಾಡಿದ್ದಾರೆ. ಆ ವಸ್ತುಗಳು ನಿಮ್ಮಿಂದ ಕಾಣೆ ಆದ್ಮೇಲಿಂದ ಅದನ್ನ ನೀವು ಮರ್ತಿರಬಹುದು, ಆ ವಸ್ತುಗಳನ್ನ ನೀವೆಲ್ಲೋ ಇಟ್ಟು ಮರ್ತಿರಬಹುದು. ಈಗಲೂ ನಿಮ್ಗೆ ಅದ್ರ ಬಗ್ಗೆ ಗಮನ ಕೊಡದೇ ಇರಬಹುದು. ಆ ವಸ್ತುವಿಂದ ನಿಮಗೆ ನೆಗೆಟಿವಿಟಿ ಆಗಿದೆ, ಅದನ್ನ ಕೂಡ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗಿದೆ. ಪಾಯಲ್ ನಂಬರ್ 2, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಿಂದ ಹಾಲನ್ನ ದೇವರಿಗೆ ಸಮರ್ಪಣೆ ಮಾಡಿ, ಹಾಗೂ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ ಅಲ್ಲಿ ಕೂತು 1 ನಿಮಿಷ ಮೆಡಿಟೇಟ್ ಮಾಡಿ. ಉತ್ತದ ಮಣ್ಣು ನಿಮ್ಮ ಹತ್ರ ಏನಾದರೂ ಇದ್ರೆ ಅದನ್ನು ನೀವು ಧಾರಣೆ ಮಾಡಿ. ಅಂಡ್ ಅದರಿಂದ ನಿಮಗೆ ಆಗುವಂತಹ ಬದಲಾವಣೆಗಳು ಈ ಒಂದು ವೀಕಲ್ಲಿ ನಿಮಗೊಂದು ರೀತಿ ತುಂಬಾನೇ ನಿಮಗೆ ಆಶ್ಚರ್ಯ ಆಗಬಹುದು. ಎಸ್, ಪಾಯಲ್ ನಂಬರ್ 2. ಹಾಗೂ ಕೋರ್ಟಿನ ವಿಚಾರದಲ್ಲಿ ನೀವೇನಾದರೂ ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೋ ಟೈಮಿಂಗ್ ಇದೆ, ಹಾಗೂ ನಿಮಗೆ ನ್ಯಾಯ ಕೂಡ ದೊರಕ್ತಿದೆ. ಎಸ್, ನಿಮ್ಮ ಒಂದು ವೆಹಿಕಲ್ ಕೂಡ ಚೇಂಜಸ್ ಆಗ್ತಿದೆ. ಯಾಕೋ ನೀವು ಚಲನೆ ಮಾಡಬೇಕಾದ್ರೆ ಸ್ವಲ್ಪ ಭಯ ಪಡ್ತಿದ್ದೀರಾ, ಏನೋ ಆಗುತ್ತೆ, ಹಾಗೂ ಏನೋ ಒಂಥರ ನಿಮಗೆ ಭಯ ಅನ್ನಿಸ್ತಾ ಇರಬಹುದು. ಸೊ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರ ಮಂತ್ರನ ಪಠನೆ ಮಾಡಿ, ಹೆಚ್ಚಿನ ಆ ಒಂದು ನೀವು ಹೇಳಕ್ಕಾಗದೇ ಇರೋದನ್ನ ಕೇಳಿ, ಅಥವಾ ನೀವು ಹೇಳಲಿಕ್ಕಾದ್ರೆ ಟೈಮ್ ಇದ್ರೆ ಖಂಡಿತ ಅದನ್ನ ನೀವು ಪಠನೆ ಮಾಡಿ. ಲಕ್ಷ್ಮೀ ನರಸಿಂಹ ಸ್ತೋತ್ರಗಳನ್ನ ಪಠನೆ ಮಾಡಿ. ಇನ್ನಷ್ಟು ನಿಮಗೆ ಧೈರ್ಯ, ಹಾಗೂ ನೀವು ನಡೆದಿರೋ ಹೆಜ್ಜೆ, ಹಾಗೂ ನೀವು ಚಲನೆ ಮಾಡ್ತಿರೋ ದಾರಿಯಲ್ಲಿ ನಿಮ್ಗೆ ಏನೇ ವಿಘ್ನಗಳು, ಭಯಗಳು ಅನ್ನಿಸ್ತಿದೆ, ಅದರಿಂದ ಕೂಡ ನಿಮ್ಗೆ ರಕ್ಷಣೆ ಸಿಗ್ತಿದೆ. ಅಂಡ್ ನಿಮ್ಮ ಒಂದು ವೆಹಿಕಲ್ ಮೇಲೆ, ನಿಮ್ಮ ಮೇಲೆ ಕೂಡ ಒಂದು ಕೆಟ್ಟ ದೃಷ್ಟಿ ಕೂಡ ಇದೆ. ಹಾಗೂ ಸಡನ್ ಆಗಿ ಏನಾದ್ರೂ ನೀವು ನಿಮ್ಮ ಒಂದು ವೆಹಿಕಲ್ಸ್ ಇಂದ ನಿಮ್ಗೆ ಏನಾದ್ರೂ ಅಪಾಯ ಅನ್ನಿಸ್ತಿದ್ರೆ ಅದನ್ನು ಕೂಡ ಗಾಡಿನೂ ಕೂಡ ಕ್ಲೆನ್ಸಸ್ ನ ಮಾಡಿ. ಎಸ್, ಅಂಡ್ ನಿಮ್ಮ ಕಣ್ಣಿಗೆ ಕಾಣಿಸ್ತಿರೋದ್ರ ಬಗ್ಗೆ ಮಾತ್ರ ನೀವು ಗಮನ ಕೊಡ್ತಿದ್ದೀರಾ. ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳ ಬಗ್ಗೆ, ಆ ಜನಗಳು ಇರೋ ಬಗ್ಗೆ ನೀವು ಗಮನ ಕೊಡದೇ ಇರಬಹುದು. ಅದನ್ನ ಭಗವಂತ ಗಮನ ಕೊಡ್ತಿದ್ದಾರೆ. ನಿಮ್ಮ ಹಿಂದೆ ನಿಮ್ಮನ್ನ ಚುಚ್ಚಿ ಮಾತಾಡಿ ನಿಮಗೆ ನೋವು ಮಾಡೋ ರೀತಿ, ನಿಮಗೆ ಒಳ್ಳೇದಾಗಬಾರ್ದು ಅಂತ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳಿಗೆ ಈ ಒಂದು ವೀಕಲ್ಲಿ ಬಹಳಷ್ಟು ಅವರಿಗೆ ಹಾಗೂ ನಿಮ್ಮ ಲೈಫಿಗೆ ಏನು ಮರಣದ ಭಯ, ಐ ಡೋಂಟ್ ವಾಂಟ್ ಟು ಸೇ ದಿಸ್, ಬಟ್ ಇಲ್ಲಿ ಎನರ್ಜೀಸ್ ಬರ್ತಿದೆ, ನಾನು ಅದನ್ನ ತಿಳಿಸ್ತಿದ್ದೀನಿ. ಆ ಒಂದು ಭಯನ ಏನ್ ನಿಮಗೆ ಮೂಡಿಸ್ತಿದ್ದಾರೆ, ಆ ಭಯ ವಾಪಸ್ ಅವರ ಲೈಫಿಗೆ ಹೋಗ್ತಿದೆ. ಸೊ ಹೆಚ್ಚು ದೈವದ ಒಂದು ಮೊರೆ ಹೋಗ್ತಿದ್ದೀರಾ, ದೈವದ ಆಶೀರ್ವಾದ ನೀವು ಪಡ್ಕೋತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನೀವು ವಿಷ್ಣುವಿನ ಆಲಯಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಸೊ ಸದ್ಯ ನಿಮ್ಮ ಕೈ ಹಸ್ತದಿಂದ ತುಳಸಿನ ಕೊಟ್ಟು ಬನ್ನಿ, ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ. ಅಂಡ್ ಹೆಚ್ಚು ಈ ಒಂದು ವೀಕಲ್ಲಿ ನೀವು ಹೆಚ್ಚು ಮೆಡಿಟೇಷನ್ ಮಾಡಿ, ಹಾಗೂ ನಿಮಗೆ ಏನು ಸುತ್ತ ನಿಮಗೆ ಯಾವ ಕೆಲಸನೂ ಆಗಬಾರ್ದು ಅಂತ ಒಂದು ರೀತಿ ಲಾಕ್ ಮಾಡಿದ್ದಾರೆ, ಆ ಲಾಕ್ನ ರಿಮೂವ್ ಮಾಡ್ಲಿಕ್ಕೋಸ್ಕರ ನೀವು ಗಣಪತಿ ಅಷ್ಟೋತ್ತರ ಆಗಿರಬಹುದು, ಆಗ ಗಣಪತಿಯ ಸ್ತೋತ್ರಗಳನ್ನಾಗಿರಬಹುದು, ಅದನ್ನ ಹೇಳೋದ್ರಿಂದ ಇನ್ನಷ್ಟು ನಿಮಗೆ ಆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಆ ಒಂದು ಬಂಧನದಿಂದ ನಿಮಗೆ ರಿಲೀಸ್ ಆಗ್ತಿದೆ. ನೀವು ಕೂಡಿಟ್ಟಿರೋ ಹಣ, ಹಾಗೂ ಏನು ನೀವು ಮುಂದೆ ಈ ಒಂದು ವೀಕಲ್ಲಿ ಒಳ್ಳೆ ಕೆಲಸಕ್ಕೆ ನೀವು ಕೈ ಆಗ್ತಿದ್ದೀರಾ, ಆ ಒಂದು ಹಣದಿಂದ ನೀವು ಏನಾದರೂ ಇನ್ವೆಸ್ಟ್ ಮಾಡ್ತಿದ್ರೆ ಗಮನ ಕೊಟ್ಟು ಆ ಕೆಲಸನ ಮುಂದುವರಿಸಿ. ಎಸ್, ಹೆಚ್ಚು ನೀವು ಪ್ಯಾರೆಟ್ಸ್ನ ಈ ಒಂದು ವೀಕಲ್ಲಿ ವಾಚ್ ಮಾಡ್ತಿದ್ದೀರಾ. ಆ ಒಂದು ಮೆಸೇಜಸ್ ಏನು ಅನ್ನೋದು ನಿಮಗೆ ಒಂದು ವೀಕಲ್ ಎಂಡ್ ಅಲ್ಲಿ ನಿಮಗೆ ಮೆಸೇಜಸ್ ತಿಳಿತಿದೆ. ಪಾಯಲ್ ನಂಬರ್ 2. ಎಸ್, ತುಂಬಾ ನಿಮ್ಗೆ ರಾತ್ರಿ ಹೊತ್ತು ನೀವು ಮಲ್ಗಾದ್ಮೇಲೆ ತುಂಬಾನೇ ಭಯ ಅನಿಸ್ತಿದೆ. ನಿಮ್ಮ ಕನಸಲ್ಲಿ ಏನೋ ಒಂದ್ ರೀತಿ ಆತಂಕ ಆಗ್ತಿದೆ. ನಿಮಗೆ ಒಂದ್ ರೀತಿ ಶೌಟ್ ಮಾಡೋದು, ನಿಮ್ಗೊಂದ್ ರೀತಿ ಬೈಯೋದು, ನಿಮ್ಗೆ ಹೊಡೆಯೋ ರೀತಿ, ಏನೋ ಒಂದ್ ರೀತಿ ಪ್ರಾಣಿಗಳು ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರೋದು, ಈ ರೀತಿ ಎಲ್ಲ ಈ ಒಂದು ವೀಕಲ್ಲಿ ಆಗ್ತಿದೆ. ಸೊ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ, ಹಾಗೂ
ಇನ್ನಷ್ಟು ನಿಮಗೆ ಅದರಿಂದ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಕೂಡ ಸಿಗ್ತದೆ. ಸ್ವಲ್ಪ ನಿಮ್ಮ ಮೇಲೆ ನೆಗೆಟಿವಿಟಿ ಆಗಿದೆ, ಆ ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ಕೋಬೇಕಾಗಿದೆ. ನಿಮಗಾಗಬೇಕಾಗಿರೋ ನೆಗೆಟಿವಿಟಿನ ಭಗವಂತ ಪಾರ್ ಮಾಡ್ತಿದ್ದಾರೆ ಹಾಗೂ ನಿಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ. ಹಾಗೂ ಹೆಚ್ಚು ನೀವು ಫುಡ್ಸ್ನ ಊಟ ಸರಿಯಾದ ಪದ್ಧತಿಯಲ್ಲಿ ಮಾಡ್ತಿಲ್ಲ, ಸರಿಯಾಗಿ ಊಟ ಮಾಡ್ತಿಲ್ಲ, ಅದು ಡೈಜೆಸ್ಟ್ ಆಗ್ತಿಲ್ಲ, ತುಂಬಾನೇ ಚಿಂತೆ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಎಸ್, ಈ ಒಂದು ವೀಕಲ್ಲಿ ಇದರಿಂದ ನಿಮಗೆ ರಿಲೀಸ್ ಸಿಗ್ತದೆ. ಎಸ್, ಆ್ಯಂಡ್ ಕರೆಂಟ್ ವೈರ್ ಏನಾದರೂ ನೀವೇನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಅದರಿಂದ ಸ್ವಲ್ಪ ಸಮಸ್ಯೆ, ಕರೆಂಟ್ ಹೊಡೆಯೋ ರೀತಿ ಆ ಥರ ಆಗಬಹುದು. ಸ್ವಲ್ಪ ಕರೆಂಟ್ ಇರೋ ಕಡೆ ನೀವು ಗಮನ ಕೊಡಬೇಕಿದೆ. ನಿಮ್ಮ ಒಂದು ಗಮನ ನಿಮ್ಮ ಒಂದು ಆರೋಗ್ಯದ ಮೇಲೆ ಇರಲಿ. ಎಸ್, ಫೈಲ್ ನಂಬರ್ 2. ಎಸ್, ತುಂಬಾ ದಿಸೆಗಳಿಂದ ಯಾವುದೋ ಒಂದು ಕ್ಷೇತ್ರಕ್ಕೆ ನೀವು ವಿಸಿಟ್ ಮಾಡಬೇಕು ಅನ್ಕೊಂತಿದ್ದೀರಾ, ಬಟ್ ಆ ಒಂದು ಕ್ಷೇತ್ರಕ್ಕೆ ಹೋಗಕ್ಕಾಗ್ತಿಲ್ಲ, ಆ ಅರ್ಕೆ ಕೂಡ ತೀರ್ಸ್ಲಿಕ್ಕೆ ನಿಮ್ಗೆ ಆಗ್ತಿಲ್ಲ ಅಂತ ನೀವೇನಾದ್ರೂ ವರಿ ಮಾಡ್ತಿದ್ರೆ ಖಂಡಿತ ಆ ಒಂದು ಪ್ರಾರ್ಥನೆ ಈ ಒಂದು ವೀಕಲ್ಲಿ ಈಡೇರ್ತಿದೆ. ಖಂಡಿತ ನೀವು ಆ ಒಂದು ಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ. ಎಸ್, ಒಂದು ರೀತಿ ನಿಮ್ಮ ಲೈಫಲ್ಲಿ ಈ ಒಂದು ವೀಕಲ್ಲಿ ಒಂದು ಚೇಂಜಸ್ನ ನೀವು ನೋಡೋ ಟೈಮ್. ಒಂದು ರೀತಿ ಇಷ್ಟು ಗಂಡಾಂತರದಿಂದ ನೀವು ಪಾರಾಗಿದ್ದೀರಾ ಹಾಗೂ ನಿಮ್ಮ ಶತ್ರುಗಳಿಂದ ನೀವು ದೂರ ಬಂದಿದ್ದೀರಾ. ಆ ವ್ಯಕ್ತಿಗಳಿಂದ ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡಿದೆ. ಯಾರೋ ನಿಮಗೆ ವಿಶೇಷವಾಗಿ ಏನೋ ಒಂದು ಮೆಸೇಜಸ್ನ ಹೇಳ್ತಿದ್ದಾರೆ. ನಿಮಗೆ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ ನಿಮ್ಮ ಲೈಫಿಗೆ ಭಗವಂತ ಇನ್ನಷ್ಟು ಜನಗಳನ್ನ ಕಳಿಸ್ಕೊಡ್ತಿದ್ದಾರೆ. ಹಾಗೂ ನಿಮ್ಮ ಸಮಸ್ಯೆನ ಯಾರು ಕೇಳಕ್ಕಾಗ್ತಿಲ್ಲ, ಹಾಗೂ ನಿಮ್ಮ ಸಮಸ್ಯೆನ ಯಾರು ಅರ್ಥ ಮಾಡ್ಕೋತಿಲ್ಲ, ನಿಮ್ಗೆ ಯಾರೋ ಹೇಳ್ಕೊಳಕ್ ಆಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ. ಖಂಡಿತ ನೀವು ನಂಬಿರೋ ದೈವಶಕ್ತಿ ಅದನ್ನ ಕೇಳಿಸ್ಕೊಂಡಿದೆ, ನಿಮ್ಮನ್ನ ಅದರಿಂದ ಪ್ರೊಟೆಕ್ಷನ್ ಮಾಡ್ತಿದೆ. ಎಸ್, ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ ಸಾಕಿರೋ ಪ್ರಾಣಿಗಳಿಗಾಗಿರಬಹುದು ಅಥವಾ ನಿಮ್ಮ ಸರೌಂಡಿಂಗ್, ನಿಮ್ಮ ಮನೆ ಸುತ್ತ ಸರೌಂಡಿಂಗ್ ಇರೋ ಪ್ರಾಣಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಆಗಬಹುದು. ಅದ್ರ ಬಗ್ಗೆನೂ ನೀವು ಗಮನ ಕೊಡ್ತಿದ್ದೀರಾ. ಸ್ವಲ್ಪ ಮನಸ್ಸಿಗೆ ಚಂಚಲತೆ ಅನ್ನಿಸ್ತಿದೆ ಏನಾಗುತ್ತೆ ಅಂತ. ಸೊ ಆತಂಕ ಪಡಬೇಡಿ. ಅದೊಂದು ರೀತಿ ಏನ್ ನೆಗೆಟಿವಿಟೀಸ್ ಇದೆ ಅದನ್ನ ತೆಗೆದಾಕ್ಲಿಕ್ಕೆ ಪ್ರಾಣಿಗಳು ನಿಮ್ಮ ಪ್ರೊಟೆಕ್ಷನ್ಗಿದೆ. ಎಸ್, ನಿಮಗೆ ಯಾರು ಅನ್ಯಾಯ ಮಾಡಿದ್ದಾರೆ, ನಿಮಗೆ ನೋವು ಮಾಡಿದ್ದಾರೆ, ನಿಮ್ಮ ಕೆಲಸ ಆಗಬಾರ್ದು ಅಂತ ತಡೆ ಹಾಕಿದ್ದಾರೆ, ಆ ವ್ಯಕ್ತಿಗಳು ಯಾರು ಅನ್ನೋದನ್ನ ನೀವು ತಿಳ್ಕೊಳ್ತಿದ್ದೀರಾ. ಅವ್ರು ನಿಮಗೆ ಸಾರಿ ಕೇಳಕ್ ಬರ್ತಿದ್ದಾರೆ ಅಂಡ್ ತಪ್ಪು ಮಾಡಿ ನಿಮ್ಮ ಮುಂದೆ ಸಾರಿ ಕೇಳ್ತಾರೆ, ಮತ್ತೆ ಆ ಪುನಃ ತಪ್ಪು ಮಾಡಿ ಮತ್ತೆ ನಿಮ್ಮ ಹತ್ರ ಸಾರಿ ಕೇಳಕ್ ಬರ್ತಿದ್ದಾರೆ. ಅಂತ ವ್ಯಕ್ತಿಗಳನ್ನ ನಿಮ್ಮ ಲೈಫಿಗೆ ಸೇರಿಸೋದು ಬೇಕು ಅಥವಾ ಸೇರಿಸಬಾರ್ದು ಅನ್ನೋದ್ರ ಬಗ್ಗೆ ನೀವು ನಿರ್ಧಾರಗಳನ್ನ ತಗೊಳ್ಳಿ. ಎಸ್, ಯಾವುದೋ ಒಂದು ಪೂಜೆ ಕೂಡ ವ್ರತನ ನೀವು ಕಂಪ್ಲೀಟ್ ಮಾಡಕ್ಕಾಗದೆ ಇರಬಹುದು. ಆ ವ್ರತನ ನೀವು ಮರೆತಿರಬಹುದು, ಅರ್ಧದಲ್ಲೇ ಕಂಪ್ಲೀಟ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡದೆ ಅರ್ಧದಲ್ಲೇ ನಿಲ್ಸಿರಬಹುದು. ಅದು ಕೂಡ ಸ್ವಲ್ಪ ನಿಮ್ಗೆ ಭಿನ್ನ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿರಬಹುದು. ಅಥವಾ ನೀವು ನಂಬಿರುವಂತಹ ದೈವಶಕ್ತಿಯ ಒಂದು ಪ್ರಾರ್ಥನೆ ನೀವೇನ್ ಮಾಡಿದ್ದೀರಾ, ಅರಿಕೆನ ಮಾಡ್ಕೊಂಡಿರ್ಬೋದು. ನೀವು ಇಷ್ಟಪಟ್ಟಿರೋ ಭಗವಂತನ ಏನ್ ಅರಿಕೆ ಮಾಡಿದ್ದೀರಾ ಅದು ಕೂಡ ನೀವು ಮರ್ತಿರಬಹುದು. ಅದು ಕೂಡ ಈ ಒಂದು ವೀಕಲ್ಲಿ ನಿಮ್ಗೆ ಹೆಚ್ಚಿನ ಗೋಚರ ಆಗ್ತಿದೆ. ಖಂಡಿತ ವಿಷ್ಣುವೇ ದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸೊ ಹೆಚ್ಚಿನ ಪ್ರೊಟೆಕ್ಷನ್ ಕೂಡ ನಿಮ್ಗಿದೆ. ಫೈಲ್ ನಂಬರ್ 2. ಎಸ್, ನಿಮ್ಮ ಸುತ್ತ ಏನು ಬೇಲಿಗಳಿದೆ, ನಿಮ್ಮ ಸುತ್ತ ಏನು ಮುಳ್ಳು ನೋಡ್ತಿದ್ದೀರಾ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ನಿಮ್ಗೆ ಹೆಚ್ಚಿನ ಗೊಂದಲತೆ ಇದೆ. ಅದೆಲ್ಲವೂ ನಿಮಗೆ ಒಂದು ರೀತಿ ತುಂಬಾನೇ ಸುಂದರವಾದ ವಾತಾವರಣದಲ್ಲಿ ಈ ಒಂದು ವೀಕಲ್ಲಿ ನೀವು ನೋಡೋ ಟೈಮಿಂಗ್ ವಿಷ್ಣು ದೇವರು ಮಾಡಿಕೊಡ್ತಿದ್ದಾರೆ. ಹೆಚ್ಚು ಈ ಒಂದು ವೀಕಲ್ಲಿ ನೀವು ನಿಮ್ಮ ಕುಲ ದೇವರನ್ನ ಹೆಚ್ಚಾಗಿ ಪ್ರಾರ್ಥನೆನ ಮಾಡ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ. ಫೈಲ್ ನಂಬರ್ 2 ಯಾರು ವಾಚ್ ಮಾಡ್ತಿದ್ದೀರಾ, ಈ ಒಂದು ಫೈಲ್ ನಂಬರ್ 2 ನಾವು ಚಾಯ್ಸ್ ಮಾಡಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಗೊಂದಲತೆ ಇದೆ, ಹಾಗೂ ಏನೋ ಒಂದು ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅದರಿಂದ ಈಚೆ ಬರಕ್ಕೂ ಆಗ್ತಿಲ್ಲ, ಏನ್ ಮಾಡಬೇಕು ಅನ್ನೋ ದಾರಿ ನಿಮಗೆ ಸಿಗ್ತಿಲ್ಲ ಅಂತ ನೀವೇನ್ ವರಿ ಮಾಡ್ತಿದ್ದೀರಾ. 1 ನಿಮಿಷ ನೀವು ಮೆಡಿಟೇಟ್ ಮಾಡಿ. ಒಂದು 10 ಮಿನಿಟ್ಸ್ ನಿಮಗೆ ಅಂತ ಟೈಮ್ ಕೊಡಿ. ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ನಿಮ್ಗೆ ಅದರಲ್ಲಿ
ನೀವು ನಂಬಿರೋ ದೈವಶಕ್ತಿನ ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ. ಏನು ನೀವು ಮರ್ತಿದ್ದೀರಾ, ನಿಮ್ಗೇನು ಕ್ಲಾರಿಟಿ ಬೇಕಾಗಿದೆ, ಖಂಡಿತ ನಿಮಗೆ ಅದರಿಂದ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ನಿಮಗೆ ಕೃಷ್ಣನ ವಿಗ್ರಹ ಕೂಡ ಗಿಫ್ಟ್ ಆಗಿ ಸಿಗ್ತಿದೆ. ಎಸ್, ನಿಮ್ಮ ಲೈಫಿಗೆ ನೀವು ಇಷ್ಟಪಟ್ಟಿರೋ ಪರ್ಸನ್ ವಾಪಸ್ ಬರಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಹೊಸ ತಿರುವನ್ನು ತಗೋತಿದ್ದೀರಾ. ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಕೂಡ. ಆ್ಯಂಡ್ ಯಾರಿಗೆ ಒಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗಲಿ. ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ನಿಮ್ಮ ಮ್ಯಾರೇಜ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ, ಆ ಕೆಲಸ ಆಗಬಾರ್ದು ಅಂತ ತಡೆ ಹಾಕಿದ್ದಾರೆ, ಖಂಡಿತ ಆ ವ್ಯಕ್ತಿಗಳು ಯಾರು ಅನ್ನೋದು ನಿಮಗೆ ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಕ್ಲಾರಿಟಿ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ. ಎಸ್, ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ. ಈ ಒಂದು ವೀಕಲ್ಲಿ ಯಾವ ಕೆಲಸ ಮಾಡ್ತಿದ್ದೀರಾ, ಯಾರ ಮೇಲೆ ನಿಮ್ಮ ಒಂದು ಗಮನ ಕೊಡಬೇಕಾಗಿದೆ, ಯಾರ ಮೇಲೆ ನಿಮಗೆ ಡೌಟ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಇನ್ನು ನಿಮ್ಮ ಲೈಫ್ ಫ್ಯೂಚರ್ ಬಗ್ಗೆ ಹಿಂಗೆ ಗಮನ ಕೊಡ್ತಿದ್ದೀರಾ, ಒಂದೊಳ್ಳೆ ಜಾಬ್ ಮಾಡಬೇಕು, ಹಾಗೂ ನೀವು ಸ್ವಂತ ಉದ್ಯೋಗನ ಮಾಡಬೇಕು, ಸ್ವಂತ ಕೆಲಸನ ಮಾಡಬೇಕು ಅಂತ ನೀವೇನು ಕೈ ಹಾಕ್ತಿದ್ದೀರಾ ಈ ಒಂದು ವೀಕಲ್ಲಿ, ಖಂಡಿತ ನಿಮ್ಮ ಪೂರ್ವಜರರ ಆಶೀರ್ವಾದ ಹೆಚ್ಚಾಗಿದೆ. ಫಾರ್ ಪಾಯಿಂಟ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.